ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಹಂಗೆ ಅಗಲ ಜಾಗ ಸಾಕು ಹಾಯಾಗಿರೋಕೆ. ಈ ಹಾಡನ್ನು ಎಲ್ಲೋ ಕೇಳಿದ್ದೀನಿ ಅಂತ ಅನ್ಕೊಂಡಿದ್ದೀರಲ್ಲ, ಇದ್ಯಾಕಪ್ಪ ಇವನು ಇವತ್ತು ಹಾಡನ್ನು ಹಾಡ್ತಾ ಇದ್ದಾನೆ ಕಗ್ಗ ಹೇಳೋದು ಬಿಟ್ಟು ಅಂತಲೂ ಕೂಡ ನೀವು ಅನ್ಕೊಂಡಿರ್ಬೋದು. ಈ ಕಗ್ಗ 20ರ ಒಂದು ಸಾರಾಂಶ ಈ ಹಾಡಿನ ಮೂಲಕ ಗೋಚರವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಮನುಷ್ಯರು ಏನೆಲ್ಲ ಮಾಡಿ ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನ ಪಡ್ತೇವೆ, ಆದರೆ ದ ಅಲ್ಟಿಮೇಟ್ ಟ್ರೂತ್ ಅಂತಾರಲ್ಲ, ಅಂದರೆ ಒಂದು ಅಭೇದ್ಯವಾದಂಥ ಸತ್ಯ ಏನಪ್ಪ ಅಂತಂದರೆ, ನಾವೆಲ್ಲ ಮಾಡ್ತಿರೋದು ಅದೇ ತುತ್ತು ಅನ್ನಕ್ಕೆ, ತುಂಡು ಬಟ್ಟೆಗೆ ಮತ್ತು ಇರೋದಕ್ಕೆ ಜಾಗಕ್ಕೋಸ್ಕರ. ಈ 20ರ ಕಗ್ಗ ಹೀಗಿದೆ. ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನಹುದು, ಚಂಡ ಚತುರೋಪಾಯದಿಂದಲೇನಹುದು, ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು, ಅಂಡಲೆತವಿದಕೇನೋ ಮಂಕುತಿಮ್ಮ ಮಂಕುತಿಮ್ಮ. ಒಂದು ವೈರಾಗ್ಯದ ಹಿತನುಡಿಯನ್ನ ಈ ಕಗ್ಗದಲ್ಲಿ ಡಿ.ವಿ.ಜಿಯವರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ದೈವಕ್ಕೆ ಏನು ಕಮ್ಮಿ ಇಲ್ಲ. ಮುಕ್ಕೋಟಿ ದೇವರನ್ನ ಹೊಂದಿರುವಂತಹ ಭಾರತೀಯರು ನಾವು. ಭಾರತೀಯರಾದ ನಮಗೆ ಕಂಡಲ್ಲೆಲ್ಲ ದೇವರು, ಕಂಡಿದ್ದೆಲ್ಲ ದೈವ. ಗಿಡ, ಮರ, ಬಳ್ಳಿ, ಕಲ್ಲು, ಗುಡ್ಡ, ನದಿ, ಪರ್ವತ, ಸಮುದ್ರ, ಗುಡಿ ಎಲ್ಲದರಲ್ಲೂ ದೇವರನ್ನ ಕಾಣುವಂತಹ ಸ್ವಭಾವದವರು ನಾವು ನಮ್ಮ ಮನೋಭಿಲಾಷೆಯನ್ನ ತೃಪ್ತಿಪಡಿಸೋದಕ್ಕೋಸ್ಕರ, ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಕಂಡ ದೇವರಿಗೆಲ್ಲ ಕೈ ಮುಗಿತೀವಿ. ನಾವು ಕಂಡಂತಹ ಪೂಜೆಗಳನ್ನು ಮಾಡ್ತೀವಿ. ಕಂಡ ರೀತಿಯಲ್ಲಿ ದೈವದ ಅನುಗ್ರಹವನ್ನು ಪಡೆಯೋದಕ್ಕೆ ಇಷ್ಟಪಡ್ತೀವಿ. ಪ್ರಾರ್ಥಿಸ್ತೀವಿ, ಪೂಜಿಸ್ತೀವಿ, ಆರಾಧಿಸ್ತೀವಿ, ನಿವೇದಿಸ್ತೀವಿ. ನೋಡಿ ಎಷ್ಟೆಲ್ಲ ಮಾಡ್ತೀವಿ. ಆದರೆ ಅಷ್ಟಕ್ಕೆ ನಾವು ಸುಮ್ಮನಾಗೋದು ಇಲ್ಲ. ಅದಾದ ನಂತರ ಚತುರೋಪಾಯ ಅಂತ ಕರೀತಾರೆ. ಅಂದರೆ ಸಾಮ, ದಾನ, ದಂಡ ಮತ್ತು ಭೇದ ಅಂತಕ್ಕಂತಹ 4 ಉಪಾಯಗಳನ್ನು ಕೂಡ ನಾವು ನಮ್ದಾಗಿಸ್ಕೊಂಡು ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಮನುಷ್ಯ ಒಂಥರ ಒಗಟೆ ಅಲ್ವಾ? ಎಷ್ಟು ಒಗಟಾಗಿ ಕಾಣ್ತಾನೆ ನೋಡಿ. ವಾಸ್ತವವಾಗಿ ನಮಗೆ ಬೇಕಾಗಿರೋದೇನು ಅಂತಂದರೆ, ಆಗಲೇ ಚಿ ಉದಯಶಂಕರ್ ಅವರು ಬರೆದಿರುವಂತಹ ಸುಂದರವಾದಂತಹ ಒಂದು ಗೀತೆಯಲ್ಲಿ ಹೇಳಿರೋ ಹಾಗೆ, ಬೇಕಾಗಿರೋದು ಒಂದು ಹಿಡಿ ಅನ್ನ, ತುತ್ತು ಅನ್ನ, ಒಂದು ತಂಡುಲ ಅಂತ ಕರೀತಾರೆ, ಅಂದರೆ ಹಿಡಿ ಅಕ್ಕಿ, ಮತ್ತೆ ಮಾನರಕ್ಷಣೆಗಾಗಿ ಒಂದು ತುಂಡು ಬಟ್ಟೆ. ಇಷ್ಟೇ ಆದರೆ ಜೀವನ ಸಾಕಾಗತ್ತೆ. ಆದರೆ ಮನುಷ್ಯನ ಆಸೆಗೆ ಮಿತಿಯಲ್ಲಿ, ಇಷ್ಟಿದ್ರೆ ಅಷ್ಟು ಬೇಕನ್ನುವಂಥ ಆಸೆ, ಅಷ್ಟಿದ್ರೆ ಮತ್ತಷ್ಟು ಬೇಕು ಅನ್ನುವಂತಹ ಆಸೆಯಲ್ಲಿ ಮನುಷ್ಯ ತನ್ನ ಜೀವನವನ್ನು ಸವಿಸ್ತಾ ಹೋಗ್ತಾನೆ. ಕಂಡ ದೈವಕ್ಕೆಲ್ಲ ಕೈ ಮುಗಿದೇನಹುದು ಅಂತ ಕೇಳಿದ್ರು. ಎಷ್ಟು ಸುಂದರವಾದಂತಹ ಮಾತು ನೋಡಿ. ಕಂಡಂತಹ ದೇವರಿಗೆಲ್ಲ ಕೈ ಮುಗಿದ್ರೆ ಏನಿದೆ ಅದರಲ್ಲಿ? ಚಂಡ ಚತುರೋಪಾಯದಿಂದಲೇನಹುದು. ಚಂಡ ಅಂದ್ರೆ ಭಯಂಕರವಾದಂತ ಅಂತ, ಅಂದ್ರೆ ಉಗ್ರವಾದಂತಹ 4 ಉಪಾಯಗಳನ್ನ ಕೂಡ ನಾವು ನಮ್ಮದಾಗಿಸ್ಕೊಂಡು ನಾವು ನಮ್ಮ ಮನೋಭಿಲಾಷೆಯನ್ನ ಈಡೇರಿಸ್ಕೊಳ್ತೀವಲ್ವಾ. ಎಷ್ಟು ಮನುಷ್ಯನ ಒಂದು ವ್ಯಕ್ತಿತ್ವ ಅಥವಾ ಮನುಷ್ಯನ ಒಂದು ಗುಣ ಹೇಗೆ ಇದೆ ಅನ್ನೋದು ಈ ಒಂದು ಕಗ್ಗದಲ್ಲಿ ಬಹಳ ಸುಂದರವಾಗಿ ಎಳೆಯಾಗಿ ಬಿಚ್ಚಿಡ್ತಾರೆ ನೋಡಿ. ತಂಡುಲದ ಹಿಡಿಯೊಂದು, ತುಂಡು ಬಟ್ಟೆಯದೊಂದು, ಅಂಡೆಲೆತವಿದಕೇನೋ ಮಂಕುತಿಮ್ಮ. ಇದಕ್ಕೋಸ್ಕರ ನಾವು ಯಾಕೆ ಪರದಾಡಬೇಕು? ಇದಕ್ಕೋಸ್ಕರ ನಾವು ಯಾಕೆ ಇಷ್ಟೊಂದೆಲ್ಲ ಕಷ್ಟಪಡಬೇಕು? ಇಷ್ಟೊಂದೆಲ್ಲ ವೈಮನಸ್ಯ, ದ್ವೇಷ, ಅಸೂಯೆ ಅಂತಕ್ಕಂಥದ್ದನ್ನೆಲ್ಲ ನಮ್ದಾಗಿಸ್ಕೋಬೇಕು ಅಂತ ಹೇಳ್ತಾರೆ. ತುಂಬ 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 ಚೆನ್ನಾಗಿರುವಂತಹ ಒಂದು ಕಗ್ಗ ಇದು. ಚತುರೋಪಾಯ ಅಂತ ಹೇಳಿದೆ. ಸ್ವಲ್ಪ ಅದರ ಬಗ್ಗೆ ವಿಚಾರ ಮಾಡಿ ಮುಂದಕ್ಕೆ ಹೋಗೋಣ. ಚತುರೋಪಾಯದಲ್ಲಿ ಮೊದಲನೇದು ಸಾಮ ಅಂತ. ಸಾಮ ಅಂದರೆ ಒಳ್ಳೆಯ ಮಾತಿನ ಸಂಧಾನ. ಇದು ಉಪಕಾರ ಸ್ಮರಣೆ ಆಗ್ಬೋದು, ನಿನ್ನವನೇ ನಾನು ಅಂತ ಹೇಳುವಂತಹ ಹಿತೈಷಿಗಳಾದಂತಹ ವ್ಯಕ್ತಿಗಳ ತರಹ ಹೇಳುವಂತಹ ಒಂದು ಮಾತಾಗಿರಬಹುದು. ಚತುರೋಪಾಯದಲ್ಲಿ ಸಾಮ ತುಂಬ ಒಳ್ಳೆಯ ಒಂದು ರೀತಿ ಅಂತ ಹೇಳ್ತಾರೆ.
ರಾಜರು ಇನ್ನೊಬ್ಬ ರಾಜನನ್ನ ಒಲಿಸ್ಕೋಬೇಕಾದ್ರೆ ತಾನು ಸಾಮದ ಒಂದು ಉಪಾಯವನ್ನ ಬಳಸಬೇಕಾಗತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ದಾನಕ್ಕೆ ಬಂದ್ರೆ ನಿಬಂಧನೆಗೆ ಒಳಪಟ್ಟು ಬೇರೆಯವರಿಗೆ ಕೊಡುವಂತಹ ವಿಶೇಷ ಸವಲತ್ತನ್ನೇ ದಾನ ಅಂತ ಹೇಳ್ಬೋದು. ಅಲ್ಲಿ ಸ್ವಲ್ಪ ಸ್ವಾರ್ಥದ ಒಂದು ಲಕ್ಷಣ ಕಂಡು ಬಂದ್ರೆ ಆ ದಾನಕ್ಕೆ ಪ್ರಯೋಜನವಿಲ್ಲ, ಆ ದಾನ ಪ್ರಯೋಜನವದ್ದಲ್ಲ ಅಂತ ಹೇಳ್ಬೋದು. ಭೇದ ಅಂತ ಹೇಳ್ತಾರೆ. ಒಡಕನ್ನ ಉಂಟು ಮಾಡೋದೇ ಭೇದ. ಈ ಭೇದದಲ್ಲಿ ಒಬ್ಬರನ್ನ ಬೇರೆ ರೀತಿಯಲ್ಲಿ ಅಂದ್ರೆ ಬೇರೆ ಒಡೆದು ಹಾಕಿ ಅವರಿಬ್ಬರ ಮಧ್ಯದಲ್ಲಿ ವೈಮನಸ್ಯವನ್ನ ವಿರೋಧಾಭಾಸವನ್ನ ತಂದಿಟ್ಟು ಕಾರ್ಯನ ಸಾಧಿಸ್ಕೊಳ್ಳೋದು. ಡಿವೈಡ್ ಅಂಡ್ ರೂಲ್ ಅಂತ ಹೇಳಿ, ಇದು ನಿಮಗೆ ಗೊತ್ತಿದೆ ಅಂತ ಕಾಣುತ್ತೆ, ನೀವು ಕೇಳಿದಿರಿ ಅಂದ್ಕೊಳ್ತೀನಿ. ಬ್ರಿಟಿಷರು ಮಾಡಿದ್ದು ಅದನ್ನೇ, ಡಿವೈಡ್ ಅಂಡ್ ರೂಲ್ ಅಂತ. 4ನೇದು ಒಂದು ದಂಡ ಅಂದ್ರೆ ಶಿಕ್ಷಿಸು ಅಂತ. ಈ 3 ಉಪಾಯಗಳು ಸರಿ ಹೋಗ್ಲಿಲ್ಲ ಅಂತಂದ್ರೆ ಅಥವಾ ಕಾರ್ಯ ಕೈಗೂಡ್ಲಿಲ್ಲ ಅಂತಂದ್ರೆ ಆಗ 4ನೇ ಉಪಾಯವಾಗಿ ಬರೋದೇ ದಂಡ, ಶಿಕ್ಷಿಸು ಅಥವಾ ದಂಡನೆಗೆ ಒಳಪಡಿಸು ಅಂತ ಹೇಳಿ. ಈ 4 ರೀತಿಯಲ್ಲೂ ಕೂಡ ಮನುಷ್ಯ ತನ್ನ ಕಾರ್ಯ ಸಾಧನೆಯನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಕುಮಾರವ್ಯಾಸ ಭಾರತದಲ್ಲಿ ಈ ಒಂದು ಚತುರೋಪಾಯದ ಬಗ್ಗೆ ಬಹಳ ಸುಂದರವಾಗಿ ವರ್ಣಿಸ್ತಾರೆ. ಸಭಾಪರ್ವದ 13ನೇ ಸಂಧಿಯ 58ನೇ ಪದ್ಯದಲ್ಲಿ ಧೃತರಾಷ್ಟ್ರ ದುರ್ಯೋಧನನ ಕುರಿತು ಹೇಳ್ತಾನೆ, ಏನ್ ನೆನೆದೈ ಮಗನೆ ಕುಂತಿ, ಸೂನುಗಳ ರಾಜ್ಯಾಪಹಾರದೊಳೇನು ಬುದ್ಧಿ ವಿಳಾಸವಾವುದು ಕಾರ್ಯಗತಿ ನಿನಗೆ. ದಾನದಲ್ಲಿ ಮೇಣ್, ಸಾಮ್ಯದಲ್ಲಿ ಭೇದನ ಅನುಮತದಲ್ಲಿ, ದಂಡದಲ್ಲಿ ನೀವೇನು ನಿಶ್ಚಯಿಸಿದಿರಿ ಹೇಳಿ ಅಂಜಬೇಡೆಂದ ಅಂತ ಹೇಳಿ ದುರ್ಯೋಧನನ ಕೇಳ್ತಾನೆ ಧೃತರಾಷ್ಟ್ರ. ನೋಡಿ, ಸಾಮದಲ್ಲ, ಭೇದದಲ್ಲ, ದಂಡದಲ್ಲ ಅಥವಾ ದಾನದಲ್ಲ, ಯಾವ ರೀತಿಯಲ್ಲಿ ನೀನು ಕುಂತಿ ಸೂನುಗಳ, ಸೂನು ಅಂದ್ರೆ ಮಕ್ಕಳು, ಪುತ್ರರು ಅಂತ, ಕುಂತಿ ಪುತ್ರನ ನೀನು ರಾಜ್ಯಾಪಹಾರದೊಳೇನು ಅಂತ ಕರೀತಾನೆ. ಅಂದ್ರೆ ರಾಜ್ಯಕ್ಕೆ ಉಪಕಾರವನ್ನು ಮಾಡೋ ರೀತಿ ಅಥವಾ ರಾಜ್ಯವನ್ನ ನಡೆಸೋ ರೀತಿಯಲ್ಲಿ ಏನನ್ನ ನೀನು ನಿಶ್ಚಯಿಸಿದ್ಯಾ, ಅಂಜಬೇಡ ಹೇಳು ಅಂತ ಹೇಳ್ತಾನೆ. ಈ ಮನುಷ್ಯನ ಆಸೆಯ ಪಕ್ಕದಲ್ಲೇ ಭಯ ಇದೆ ಅಂತ ಅನ್ಸುತ್ತೆ. ನೋಡಿ, ಮನುಷ್ಯನಿಗೆ 2 ರೀತಿಯ ಭಯ. ಒಂದು, ತಾನು ಇಷ್ಟಪಡುವಂತಹ ವಸ್ತುವನ್ನ ಕಳ್ಕೊಂಡ್ಬಿಡ್ತಾನೆ ಅಂತ. ಇನ್ನೊಂದು, ತಾನು ಇಷ್ಟಪಡುವಂತಹ ವ್ಯಕ್ತಿಯನ್ನ ಕಳ್ಕೊಂಡ್ಬಿಡ್ತಾನೆ ಅಂತ. ನಮ್ಮ ಕಾರ್ಯಸಿದ್ಧಿ ಆಗ್ಲಿ ಅಥವಾ ಕೈಗೂಡ್ಲಿ ಅಂತ ಹೇಳಿ ನಾವು ಬೇಡುವ ಅದ್ಯಾವುದೋ ಅಗೋಚರವಾದಂತಹ ಶಕ್ತಿ, ಆ ಅಗೋಚರವಾದಂತಹ ಶಕ್ತಿಯನ್ನ ನಂಬಿ ನಾವು ಜೀವನವನ್ನ ಮುಂದುವರಿಸ್ತಾ ಇರ್ತೀವಲ್ವಾ. ಆದ್ರೆ ಆ ಅಗೋಚರವಾದಂತಹ ಶಕ್ತಿಗೆ ನಾವು ಶರಣಾದಾಗ ಆ ಅಗೋಚರ ಶಕ್ತಿಯಿಂದ ನಮಗೆ ಅನುಕೂಲತೆ ಆಗತ್ತೆ. ಅದೇ ಅಗೋಚರ ಶಕ್ತಿ ಮುಂದೆ ನಮ್ಮ ಕೈ ಹಿಡಿದು ನಡೆಸ್ತಾ ಹೋಗುತ್ತೆ. ಅದನ್ನೇ ಅಲ್ವೇ ತುಂಬ ಸುಂದರವಾಗಿ ಮೊದಲಿನ ಪದ್ಯಗಳಲ್ಲಿ ಡಿ.ವಿ.ಜಿ. ಅವರು ಹೇಳಿರೋದು, ಆ ವಿಶೇಷಕ್ಕೆ ಮಣಿಯೋ, ಆ ವಿಶೇಷಕ್ಕೆ ಶರಣಾಗು ಅಂತ ಹೇಳಿ ಅವ್ರು ಹೇಳ್ತಾರಲ್ವಾ. ಅದೇ ಒಂದು ಮಾತುಗಳನ್ನ ಇಲ್ಲಿ ಮತ್ತೊಮ್ಮೆ ನಾವು ಅನುಕರಿಸಬೇಕಾಗತ್ತೆ. ಈ ವಿಚಿತ್ರಕ್ಕೆ ನಮಿಸೋ, ಆ ವಿಶೇಷಕ್ಕೆ ಮಣಿಯೋ, ಗಹನ ತತ್ವಕ್ಕೆ ಶರಣೋ ಅಂತ ಹೇಳಿದ್ರಲ್ವಾ. ಇದೆಲ್ಲ ಬಹಳ ಸುಂದರವಾದಂತಹ ಒಂದು ಕಗ್ಗ. ಹೀಗೆ ನಾವು ದೇವರನ್ನ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಈ ಚತುರೋಪಾಯಗಳ ಜೊತೆಯಲ್ಲಿ ಪೂಜೆಗಳನ್ನ ಮತ್ತೆ ಭಕ್ತಿಯನ್ನ ತೋರಿಸ್ತೇವೆ. ನನ್ನ ಭಕ್ತಿ ಎಂಬಂತಹ ಉಪನ್ಯಾಸ ಮಾಲಿಕೆಯಲ್ಲಿ ಅದನ್ನ ಬಹಳ ಸುಂದರವಾಗಿ ಹೇಳಿದ್ದೇನೆ. ಅದನ್ನ ಮತ್ತೊಮ್ಮೆ ನೀವು ಕೇಳಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ. ಈ ಕಗ್ಗದಲ್ಲಿ ಸುಂದರವಾದಂತಹ ಒಂದು ಜೀವನದ ಲಕ್ಷಣಗಳನ್ನ ಹೇಳುವಂತಹ ಪ್ರಯತ್ನವನ್ನ ಡಿ.ವಿ.ಜಿ. ಅವರು ಮಾಡಿದ್ದಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.